ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇವತ್ತು ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು. ಆಂಟಿಗಳೆಲ್ಲ ಅಲ್ಲೇ ಸೇರಿಬಿಟ್ಟಿದ್ರು. ನಾನು ತರಕಾರಿ ತೊಗೊಂಬರೋಕ್ಕಂತ ಹೋಗ್ತಾ ಇದ್ದೆ. ಅಲ್ಲೇ ರಂಗೋಲಿ ಚೆನ್ನಾಗಿತ್ತು, ಸೊ ಕ್ಯಾಪ್ಚರ್ ಮಾಡಿಕೊಂಡೆ. ಅದೇನು ಚೆನ್ನಾಗಿ ಹಾಕ್ದವ್ರಿಗೇನೋ ಪ್ರೈಸ್ ಕೊಡ್ತಾರಂತೆ. ನಾವು ಎವ್ರಿ ವೀಕ್ ಇಲ್ಲೇ ತರಕಾರಿ ತೊಗೊಳಕ್ಕೆ ಬರೋದು, ಯಾಕಂದರೆ ಇವರು ಫ್ರೆಶ್ ತರಿಸ್ತಾರೆ ಆಯಿತಾ ಎವ್ರಿ ಡೇ ಬೆಳಗ್ಗೆ. ಆಮೇಲೆ ಒಳಗಡೆ ಇಟ್ಟಿರ್ತಾರೆ, ಸೊ ನಾವು ಒಳಗಡೆ ಹೋಗಿನೂ ಕೂಡ ಕೈ ಹಾಕಿ ಎಲ್ಲ ತೊಗೊಂಡು ಬರ್ತಿರ್ತೀನಿ. ಏನಾದರೂ ಸೊಪ್ಪು ಅದು ಬೇಕಂದರೆ ಬೇಗ ಬೇಗ ಎಲ್ಲ ತರಕಾರಿ ಮತ್ತು ಹಣ್ಣುಗಳೆಲ್ಲ ತೊಗೊಂಡು ಬಂದ್ವಿ. ಈ ಕಡೆ ಬಂಗಾರಿ ಮತ್ತು ಅವ್ರ ಅಜ್ಜಿ ಸೇರಿ ತರಕಾರಿ ಎಲ್ಲ ಬಿಡಿಸ್ತಾಯಿದ್ರು, ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು. ಅದು ಯಾವುದೋ ಒಂದು ಹಣ್ಣು ನೋಡ್ದೆ ಆಯಿತಾ, ಒಂಥರ ಹುಳ ಥರ ಇರ್ತದೆ ಆ್ಯಕ್ಚುಲಿ. ಸೊ ನೋಡೋಣ, ಟ್ರೈ ಮಾಡೋಣ ಹೆಂಗಿರುತ್ತೆ ಟೇಸ್ಟು ಅಂತ ಹೇಳಿ ತೊಗೊಂಡು ಬಂದೆ. ಫಸ್ಟು ಅದು ನಮ್ಮ ಬಂಗಾರಿಗೆ ತೋರಿಸಿದ ತಕ್ಷಣ ಅವಳು ಹೆದರ್ತಾ ಇದ್ಲು. ಮತ್ತು ಕಟ್ ಮಾಡಿದ ತಕ್ಷಣ ಲೀಚಿ ಥರನೇ ಇತ್ತು ಒಳಗಡೆ ನೋಡಲಿಕ್ಕೆ. ಸೊ ಅವಳಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟೆ. ಅವಳಿಗೆ ತಿನ್ನೋಕೆ ಕೊಟ್ಟರೆ ಅವಳು ನಮಗೆ ಫಸ್ಟ್ ತಿನ್ಲಿಕ್ಕೆ ಕೊಡ್ತಾಳೆ, ಅವಳು ತಿನ್ನೋಕ್ಕಿಂತ ಮುಂದೆ. ಆ್ಯಕ್ಚುಲಿ ಅದು ಟೇಸ್ಟ್ ಬಂದು ಹುಳಿ ಇತ್ತು. ಅದೇನು ಅವಳಿಗೆ ಒಂಥರ ರಿಯಾಕ್ಷನ್ ಚೆನ್ನಾಗಿತ್ತು, ಹಂಗಾಗಿ ನಾನು ರೆಕಾರ್ಡ್ ಮಾಡಿಕೊಂಡೆ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಣಸಿನ್ಕಾಯಿ ಚಟ್ನಿ ಮಾಡಿ ತೋರಿಸೋಣ ಅಂಥೇಳಿ ಅಂದ್ಕೊಂಡೆ. ಆ್ಯಕ್ಚುಲಿ ನನಗೂ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ. ಅದೇನೆಂದರೆ ಇದು ಖಾರ ಇರದೇ ಇರೋ ಮೆಣಸಿನ್ಕಾಯಿ ತೊಗೋಬೇಕು. ನಾವು ಮಾಮೂಲಿ ಖಾರ ಇರುತ್ತಲ್ಲ, ಸೊ ಖಾರ ಇರದೇದು ತೊಗೊಳ್ಳೋದು. ಸ್ವಲ್ಪ ಶೇಂಗಾ, ಆಮೇಲೆ ಒಂದೆರಡು ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ ಎಲ್ಲನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪನೇ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗ್ಬೇಕು ಅದು ಮೆಣಸಿನ್ಕಾಯಿಲ್ದಿದ್ರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತಲ್ಲ, ಹಾಗಾಗಿ ಈ ಥರ ಸ್ವಲ್ಪ ರೆಡ್ಡಿಶ್ ಬಂದಿರುತ್ತಲ್ಲ ಆ ಥರ ಫ್ರೈ ಆದರೆ ಸಾಕು. ಅದಾದಮೇಲೆ ಅದಕ್ಕೆ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪನೇ ಜೀರಿಗೆ ಮತ್ತು ಶೇಂಗಾ ಬೀಜ ಹಾಕಿ ಅದನ್ನು ಒಂದು ಸ್ವಲ್ಪನೇ ಫ್ರೈ ಮಾಡಿಕೊಂಡು, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಸ್ವಲ್ಪನೇ ಉಪ್ಪು, ಬೆಲ್ಲ ಮತ್ತು ಹುಣಸೆಕಾಯಿ ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.